ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಲಕ್ಷ್ಮೀಶ್ವರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಾಜು ಮಡಿವಾಳರು ಅವರು ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಪ್ಪ ಧರ್ಮರ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ಸಲಹೆ ಸೂಚನೆಗಳನ್ನು ನೀಡಿದರು. ಇನ್ನು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹೆಸ್ಕಾಂ ಆಹಾರ ಸರಬರಾಜು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಕ್ತಿ ಯೋಜನೆಯ ಸಾರಿಗೆ ಘಟಕ ಯುವ ನಿಧಿ ಯೋಜನೆಗೆ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಭೆಗೆ ಆಗಮಿಸಿ ಮಾಹಿತಿಯನ್ನ ನೀಡಿದರು. ಇನ್ನು ಈ ಸಮಯದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, ಲಕ್ಷ್ಮೀಶ್ವರ, ಎನ್ಕೆಎಸ್ ಟಿವಿ. ಹೊರಗಡೆ ಬಿಟ್ರೆ ಹೆಂಗ್ ಸಿಕ್ತದೆ ಅಲ್ಲ ಹೊರಗಡೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಊರಾಗೆಲ್ಲ ಮನೆ ಕಟ್ಕೊಂಡಿರ್ತಾರೆ ಪ್ಲಾಟ್ಫಾರ್ಮ್ ಅಂತ ಅದನ್ನ ಇದ್ರ ಮುಂದೆ ಅಲ್ಲ ಅವ್ರಿಗೆಲ್ಲ ಒಟ್ಟು ಒಂದು ಮೀಟರ್ ಇಟ್ಬಿಟ್ರೆ ಆಯ್ತು ಹಂಗಲ್ಲ ಬೇಕಾದ್ ಮಾಡ್ರಿ 3 years ಗೆ 4 years ಗೆ ಮೀಟರ್ ನ ಡಿಜಿಟಲೈಸೇಷನ್ ಮಾಡ್ತೇನೆ. ಹೌದು ಹೌದಾ ನಮ್ ಡಿಜಿಟಲೈಸೇಷನ್ ಆದಾಗ ಬದಲಾವಣೆ ಆಗಿರಬೇಕಲ್ಲ ಎಲ್ಲ ಚೇಂಜ್ ಮಾಡಿದ್ರು ಅದೇ ಅದು ಆರ್ಡರ್ ನಂಬರ್ ಯಾಕೆ ಉಳಿದಿದೆ ಅಂದ್ರೆ ಒಂದು ನೀವು ಕೊಡಬೇಕು ಒಂದು ಇಲ್ಲ ಹೊರಗಿಂದ ಈಗ ವಿದ್ಯುತ್ ಕಂಬ ಸಿಗ್ತಾವ ಮತ್ತೆ ಅವು ಪ್ರೈವೇಟ್ ಸಿಗ್ತಾವಂದ್ರೆ ಮತ್ತೆ ಸಿಗದೆ ಹೆಂಗ್ ಪ್ರೈವೇಟ್ ಅವರಲ್ಲಿ ಕೂಡ ಇನ್ನೊಂದು ಮನೆ ಕಟ್ಟಿರ್ತಾರ ಅಥವಾ ಯಾವ ಮನೆಗೆ ಹಾಕಿದ್ರು ಆ ಮನೆಗೆ ಬಿಲ್ ಇರಲೇಬೇಕು. ನೀವು ಸಿಬ್ಬಂದಿ ಹೇಳಿಸಿ ಆರಾಮ ಅನುಭವ ಇಲ್ಲ ನಲ್ವತ್ತು ಮೀಟರ್ ನಿಮ್ಮ ಆಫೀಸಲ್ಲಿ ಅದುವ ಆರಾಮ ಬರೋದವ ಇಲ್ಲ ಅವ್ರು ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಮೀಟಿಂಗ್ ಚರ್ಚೆ ಆಗಿರುತ್ತೆ. ಮುಂದಿನ ಮೀಟಿಂಗ್ ಅಂತೀವಿ ಟೈಮ್ ಮೀಟಿಂಗ್ ಸರಿಪಡಿಸ್ಕೊಡ್ರಿ. ಅವ್ರಿಗೂ ಆದೇನೋ ಅನ್ನ ಆಫೀಸಲ್ಲಿ ಬಂದು ಮೀಟರ್ ಕೂತವ ಏನೋ ಆರಾಮ ನಂಬರ್ ಯಾಕೆ ಹೊಂದಿಸಿಲ್ಲ ಅದು ಬೇರೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಅವ್ರ ಹಂಗ ನಮ್ದು ಹಿಂಗೆ ಯಾಕೆ ಅಂತೇಳಿ ಈಗ ಒಂದು ವಿಚಾರ ಇರ್ತದೆ ತಾವು ಅದನ್ನ ಗಮನ ತಗೊಂಡು ಕೆಲಸ ಮಾಡಿ. ಅದೇ ರೀತಿ ಯಾವ ಹಳ್ಳಿಯಲ್ಲಿ ಇದ್ರು ಕೂಡ ನೀವು ಅದನ್ನ ನಿಮ್ಮ ಸಿಬ್ಬಂದಿ ಸರಿಯಾಗಿ ಮಾಡಿಸ್ಕೊಂಡು ಈಗ ನಮ್ಮ ತಾಲೂಕು ಹಾಕ್ತೀನಿ ನಾನು ಟೋಟಲ್ ನಮ್ಮ ತಾಲೂಕು ಲಕ್ಷ್ಮೀಶ್ವರ ತಾಲೂಕು ಬರ್ತಕ್ಕಂಥ ಹಳ್ಳಿಯಲ್ಲಿ ಆ ರೀತಿಯಾಗಿ ಏನು ವ್ಯವಸ್ಥೆ ನಮ್ಮೆಲ್ಲ ಸಿಬ್ಬಂದಿಗಳು ಇರ್ತಾರೆ, ಬಿಲ್ ಕಲೆಕ್ಟರ್ ಇರ್ತಾರೆ, ಅವರು ಇರ್ತಾರೆ. ನಾವು ಎರಡು ಈಗ ಸರಿಯಾಗಿ ಮಾಡಿಸಿದ ಸಿಕ್ಕಾಬಿಡ್ತೀವಿ ಇಮಿಡಿಯೇಟ್ ಆಗಿ ಅದು ಸ್ವಲ್ಪ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಮಾಡಿ. ಈಗ ನಾವು ಧರ್ಮಸ್ಥಳದಲ್ಲಿ ಪ್ರಗತಿ ಮಾಡಿದ್ದೀವಿ ಮತ್ತು ಅನ್ನಭಾಗ್ಯ ಸ್ಟಾಕ್ ಇಡೋದಂದ್ರೆ ನಮ್ಮ ನ್ಯಾಯಾಲಯದಲ್ಲಿ ಡಿಸ್ಪ್ಲೇ ಇರ್ತದೆ ಸರ್. ನಾವು ಮತ್ತು ನಮ್ಮ ಪಿ ಡಿ ಸಾಹೇಬರು ನಾವು ಪ್ರತಿ ತಿಂಗಳು 5 ನ್ಯಾಯಾಲಯದಲ್ಲಿ ವಿಸಿಟ್ ಮಾಡ್ತಿದ್ದೇವೆ ಸರ್. ಈ ತಿಂಗಳ ಪಡಿತರ ಹಂಚಿಕೆ 25,136 ಪಡಿತರ ಚೀಟಿದಾಗಿ ನಾವು ಪಡಿತರ ವಿತರಣೆ ಮಾಡಿದ್ದೇವೆ ಸರ್. 93.29 ಆಗಿದೆ ಸರ್. ಇದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಹಂಚಿಕೆ 4,069.80 ಕ್ವಿಂಟಲ್ ವಿತರಣೆ ಆಗಿದೆ ಸರ್. ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ NHSA ಅಕ್ಕಿ ಹಂಚಿಕೆ 2,160.82 ಕ್ವಿಂಟಲ್ ಸರ್. ಮತ್ತು ಜೋಳ ಹಂಚಿಕೆ 2,820.64 ಕ್ವಿಂಟಲ್ ಹಂಚಿಕೆ ಆಗಿದೆ ಸರ್. ಸೆಪ್ಟೆಂಬರ್ ತಿಂಗಳ ರಾಜ್ಯ ಸರ್ಕಾರ ಅನ್ನಭಾಗ್ಯ ಹಂಚಿಕೆ ಅಕ್ಕಿ ಹಂಚಿಕೆ